ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಇವತ್ತು ಜೂನ್ 1, ಕೆಲವು ವಿಷಯಗಳಲ್ಲಿ ಮಹತ್ವದ ದಿನ. ಮೊದಲನೇದಾಗಿ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ನಡೀತಾ ಇರತಕ್ಕಂತಹ ಮಹಾ ಚುನಾವಣೆ, ಅದರ ಕೊನೆಯ ಹಂತದ ಮತದಾನ. ಕೊನೆಯ ದಿವಸ ಇವತ್ತು, ಅಂದ್ರೆ 7ನೇ ಹಂತದ ಮತದಾನ. ಇದು ನಮಗೇನು ಅಗತ್ಯ ಇದೆಯಾ? ನಾವು ಈಗಾಗಲೇ ಓಟ್ ಹಾಕ್ಬಿಟ್ಟಿದೀವಲ್ಲ ಅಂತ ನೀವೆಲ್ಲ ಅನ್ಬಹುದು. ಎಲ್ಲರಿಗೂ ಅಗತ್ಯ ಇದೆ. ಪ್ರಾಯಶಃ ನಮ್ಮ ದೇಶದಲ್ಲಿ ಈ ಚುನಾವಣೆ ಬಗ್ಗೆ ಅಥವಾ ರಾಜಕೀಯದ ಬಗ್ಗೆ ಬೆಳಗಿನ ಶಿವಾನುಭವ ಗೋಷ್ಠಿಯಲ್ಲಿ ಒಬ್ರು ಸ್ವಾಮಿಗಳು ಮಾತಾಡ್ತಾರೆ ಅಂದ್ರೆ ಅದು ನಮ್ಮ ಮಟ್ಟದಲ್ಲೇ ಇರ್ಬೋದು ಅಂತ ಕಾಣುತ್ತೆ. ಮಹಾಮನೆ ಒಂದ್ ಬಿಟ್ರೆ ಇನ್ನೆಲ್ಲೂ ಮಾತಾಡಲ್ಲ. ಯಾಕಂದ್ರೆ ಇದು ಸೂತಕದ ವಿಷಯ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೂತಕದ ವಿಷಯನೂ ಅಲ್ಲ, ಪಾತಕದ ವಿಷಯನೂ ಅಲ್ಲ. ಯಾಕೆ ಅಂದ್ರೆ ರಾಜಕೀಯ ವ್ಯವಸ್ಥೆ ಚೆನ್ನಾಗಿದ್ರೆ ಬೇರೆ ಎಲ್ಲಾ ವ್ಯವಸ್ಥೆಗಳು ಚೆನ್ನಾಗಿರ್ತವೆ. ರಾಜಕೀಯ ವ್ಯವಸ್ಥೆ ಕುಸಿದೋಯ್ತು ಅಂದ್ರೆ, ದುರ್ಬಲ ಆಯ್ತು ಅಂತಂದ್ರೆ ಅಧ್ಯಾತ್ಮ ಜೀವಿಗಳಿಗೂ ಭದ್ರತೆ ಇರಲ್ಲ. ಅಂದ್ರೆ ಸರಿಯಾಗಿ ಕೂತು ಧ್ಯಾನ, ಜಪ, ತಪ, ನಿಮ್ಮ ಆರೋಗ್ಯ, ಶುಗರು ಎಲ್ಲ ಕಡಿಮೆ ಚೆನ್ನಾಗಿ ಆಗ್ಬೇಕಾದ್ರೂ ಕೂಡ ರಾಜಕೀಯ ವ್ಯವಸ್ಥೆ ಸುಭದ್ರವಾಗಿರ್ಬೇಕು. ಮತ್ತು ಈಗ ನಾವು ಒಪ್ಪಿಕೊಂಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಮಾದರಿ. ಅಂದ್ರೆ ಸ್ವಾತಂತ್ರ್ಯ ಬಂದ್ಮೇಲೆ ಇವಾಗ ನೀವೆಲ್ಲರೂ ನಿರ್ಣಾಯಕರೇ ಆಗಿರ್ತೀರ, ನಾವೆಲ್ಲರೂ ನಿರ್ಣಾಯಕರೇ ಆಗಿರ್ತೀವಿ. ಆದ್ರಿಂದ ಪ್ರತಿಯೊಬ್ಬರೂ ಕೂಡ ದೇಶದ ಆಗು ಹೋಗುಗಳನ್ನ ಸರಿಯಾಗಿ ತಿಳ್ಕೋಬೇಕು. ಆ ದೃಷ್ಟಿಯಿಂದ ಇವತ್ತು ಮಹಾ ಚುನಾವಣೆ 7ನೇ ಹಂತ. ಇನ್ನು ಇದರ ಮತ ಎಣಿಕೆ 4ನೇ ತಾರೀಕು ಅಂದ್ರೆ ಮಂಗಳವಾರ ದಿವಸ ಮತ ಎಣಿಕೆ ಆಗಿ 18ನೇ ಲೋಕಸಭೆ ಇರ್ಬೋದು ಅಂತ ಅನ್ಕೊಂತೀನಿ. ಅದು ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೋದು, 17, 18, 18ನೇದು ಅಂತಾನೆ ಇರ್ಬೋದು. ಅದು ರಚನೆ ಆಗತ್ತೆ. ಇನ್ನು 5 ವರ್ಷ ನಿಶ್ಚಿಂತ ಸ್ಥಿರ ಸರ್ಕಾರ ಬಂದ್ರೆ. ಅಕಸ್ಮಾತ್ ಸಮ್ಮಿಶ್ರ ಸರ್ಕಾರ ಬಂದ್ರೆ ಅದು ಬಹಳ ದೊಡ್ಡ ತೊಂದರೆ ದೇಶಕ್ಕೆ. ಮತ್ತಿನ್ನೊಂದು ವಿಷಯ ನಿಮಗೆಲ್ಲ ಗೊತ್ತಿರಲಿ, ಈ ಚುನಾವಣೆಯಲ್ಲಿ ಬಹಳ ಮುಖ್ಯವಾಗಿ ಎತ್ತಿದ ವಿಷಯ ಏನಪ್ಪಾ ಅಂತಂದ್ರೆ ನಿರುದ್ಯೋಗ ಪಕ್ಷದವರು ನಿರುದ್ಯೋಗ ಸಮಸ್ಯೆ. ಅದಕ್ಕೆ ಅವರು ಒಂದು ಮಾತು ಹೇಳ್ತಾ ಇದ್ರು, ನಿಮ್ಗೆಲ್ಲ 1 ಲಕ್ಷ ರೂಪಾಯಿ ಹಾಕ್ತೀವಿ ಬ್ಯಾಂಕಿಗೆ, ನೀವೆಲ್ಲ ಆರಾಮಾಗಿರ್ಬೋದು. 1 ವರ್ಷಕ್ಕೆ 1 ಲಕ್ಷ ಎಲ್ರಿಗೂ, ಅವ್ರಿಗೆ ಅದ್ರಲ್ಲಿ BPL ಕಾರ್ಡ್ ಇರೋರಿಗೆ ಕಾಣಿಸ್ತದೆ, ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ ಅದು ಅಕಸ್ಮಾತ್ ಅವ್ರು ಗೆದ್ದು ಬಂದ್ರೆ ಚುನಾವಣೆ ಆದ್ಮೇಲೆ ಬದಲಾವಣೆ ಆಗತ್ತೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೊಟ್ಟ ಗ್ಯಾರಂಟಿಗಳಲ್ಲಿ ಕೆಲವು ಬದಲಾವಣೆ ಆದವು, ಚುನಾವಣೆಯಲ್ಲಿ ಹೇಳಿದ್ಕಿಂತಲೂ ಆಮೇಲೆ ಬದಲಾವಣೆ ಆದವು. ಅದೇನೇ ಇರ್ಲಿ, ಆ 1 ಲಕ್ಷ ರೂಪಾಯಿ ಎಲ್ಲಿಂದ ತಂದು ಕೊಡ್ತಾರೆ? ನಮ್ದೇನೆ, ಅದು ನಾವೇ ಟ್ಯಾಕ್ಸ್ ಕೊಟ್ಟಂತಹದ್ದು. ಅದನ್ನ ವಾಪಸ್ ನಮಗೆ ಕೊಡ್ತೀವಿ ಅಂತ ಅಂತಾರೆ. ಕೊಟ್ಟಾಗ್ಲೇ ಗ್ಯಾರಂಟಿ. ಕೊಟ್ಟರು ಪ್ರಯೋಜನ ಏನು? ಅದು ಬೇಕಲ್ಲ. ದುಡಿಲಾರ್ದೇನೆ ಸುಮ್ಮನೆ ಹಣ ಬರ್ತಿತ್ತು ಅಂತಂದ್ರೆ ಮನುಷ್ಯ ಕೆಡ್ತಾನೆ, ಸೋಮಾರಿ ಆಗ್ತಾನೆ. ಸೋಮಾರಿ ಆದ್ರೆ ರೋಗಿ ಆಗ್ತಾನೆ. ಇನ್ನು ಕೆಲವರು ಸೋಮಾರಿಗಳಾಗ್ತಾರೆ, ಕೆಲವರು ವಾಮ ಮಾರ್ಗ ಹಿಡಿತಾರೆ, ಅಂದ್ರೆ ಕೆಟ್ಟ ಮಾರ್ಗ ಹಿಡಿತಾರೆ. ವಂಚನೆ, ಮೋಸ, ದರೋಡೆ ಇಂಥದ್ದಕ್ಕೆ ದುಡ್ಡು ಸಿಕ್ಕಾಗ
ಇನ್ನೂ ಜಾಸ್ತಿ ಬೇಕು ಅಂತ ಆಸೆ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ಸಂಗತಿ ಹೇಳ್ತೀನಿ. ನಿನ್ನೆ ಒಂದು ರಿಪೋರ್ಟ್ ಬಿಡುಗಡೆ ಮಾಡಿದ್ದಾರೆ ಚುನಾವಣಾ ಆಯೋಗದವರು. ಈ ಚುನಾವಣೆ ಸಂದರ್ಭದಲ್ಲಿ ನೀತಿ ಸಂಹಿತೆ ಶುರು ಆದ್ಮೇಲೆ ಅಲ್ಲಲ್ಲಿ ಚೆಕ್ ಪೋಸ್ಟ್ ಮಾಡಿರ್ತಾರೆ, ಗೊತ್ತಾ ನಿಮ್ಗೆಲ್ಲ? ಅಂದ್ರೆ ಕಾರಲ್ಲಿ ಸ್ವಂತ ಗಾಡಿ ತಗೊಂಡು ಹೋಗೋರಿಗೆ ಗೊತ್ತಾಗತ್ತೆ, ಬಸ್ಸಲ್ಲಿ ಟ್ರೈನಲ್ಲಿ ಬಂದ್ರೆ ಅಷ್ಟು ಗೊತ್ತಾಗಲ್ಲ. ಬಸ್ಸಲ್ಲಿ ಚೆಕ್ ಮಾಡ್ತಿರ್ತಾರೆ, ಆದ್ರೆ ಗೊತ್ತಾಗೋದು ಕಷ್ಟ. ಅಂದ್ರೆ ಹಣ, ಆಭರಣ, ಪಾತ್ರೆಗಳು, ಬಟ್ಟೆಗಳು, ಇದನ್ನ, ಆಮೇಲೆ ಡ್ರಗ್ಸ್, ಮಾದಕ ಪದಾರ್ಥಗಳು, ಮದ್ಯ, ಬೇರೆ ಬೇರೆ ಮಾದಕ ಪದಾರ್ಥಗಳು, ಇದನ್ನೆಲ್ಲ ವಶಪಡಿಸ್ಕೊಳ್ತಾರೆ. ಗೊತ್ತಿದೆ ಅಲ್ವಾ? ಎಲ್ರಿಗೂ ಗೊತ್ತಿದೆ, ಕೇಳಿರ್ತೀರಿ, ಎಲ್ರಿಗೂ ಗೊತ್ತಿರ್ತದೆ. ಈ ಸಾರಿ ವಶಪಡಿಸ್ಕೊಂಡಿರೋ ಪ್ರಮಾಣ ಎಷ್ಟು ಅಂತ ಯಾರಿಗಾರ ಗೊತ್ತಿದೆಯಾ? 1,100 ಕೋಟಿಗಿಂತ ಜಾಸ್ತಿ. 1,100 ಕೋಟಿ, ಬರೀ 100 ಕೋಟಿ ಅಲ್ಲ, 1,100 ಕೋಟಿ. ಹೋದ ಚುನಾವಣೆಯಲ್ಲಿ ವಶಪಡಿಸ್ಕೊಂಡಿದ್ದಕ್ಕಿಂತ 182% ಪಟ್ಟು ಜಾಸ್ತಿ. ಅಂದ್ರೆ 182 ಪಟ್ಟು. ಹೋದ್ಸರಿ ಒಂದು 200 ಚಿಲ್ಲರೆ ಕೋಟಿನೋ ಏನೋ ವಶಪಡಿಸ್ಕೊಂಡಿದ್ರು, 300 ಕೋಟಿ ಏನೋ ವಶಪಡಿಸ್ಕೊಂಡಿದ್ರು. ಈ ಸಾರಿ 1,180 ಕೋಟಿನೋ ಏನೋ ಹೋಗಿದೆ. ಅಷ್ಟು ಬೆಲೆ ಬಾಳ್ತಕ್ಕಂಥ ದುಡ್ಡು, ಮಾದಕ ಪದಾರ್ಥ, ಸೀರೆ, ಪಾತ್ರೆಗಳು, ಆಭರಣಗಳು ಸಿಕ್ಕಿದಾವೆ. ಅಂದ್ರೆ ಎಲ್ಲಿ ನಿರುದ್ಯೋಗ ಇದೆ? ದುಡ್ಡಿನ ಕೊರತೆ ಎಲ್ಲಿದೆ? ಇವರೆಲ್ಲ ಹಂಚಕ್ ತಗೊಂಡೋಗ್ತಾ ಇದ್ದಂಥದ್ದು ಹಣ. ಮತ್ತೆ ಸಿಗ್ಲಾರದ್ದು ಇನ್ನೂ ಹೋಗಿರ್ಬೋದು, ಗೊತ್ತಿಲ್ಲ, ಹಂಚಿದಾರ ಆದ್ರು. ಆಮೇಲೆ ಒಂದು ಅಂದಾಜಿನ ಪ್ರಕಾರ 25 ಕೋಟಿ ಜನ ಬಡತನದ ರೇಖೆಗಿಂತ ಮೇಲ್ ಬಂದಿದ್ದಾರೆ. ಅಂದ್ರೆ ಹಣಕ್ಕೆ ಕೊರತೆ ಆಗಿಲ್ಲ, ಜನರಿಗೆ ದುಡಿಯೋದಕ್ಕೆ ಕೊರತೆ ಆಗಿಲ್ಲ. ಅನೇಕ ರೀತಿಯ ಸ್ವ ಉದ್ಯೋಗಗಳು, ಸಾವಿರಾರು ಜನ, ಲಕ್ಷಾಂತರ ಜನ ಸ್ಟಾರ್ಟ್ಅಪ್ ಅಂತ ಮಾಡಿದ್ರು. ಇಡೀ ವಿಶ್ವದಲ್ಲೇ ಅದು ಹೆಸರು ಗಳಿಸ್ತು. ಅಂದ್ರೆ ಸ್ವಂತ ಸಂಸ್ಥೆಗಳನ್ನು ಮಾಡಿ ಬೇರೆಯವ್ರಿಗೆ ಕೆಲಸ ಕೊಡೋದು. ಈ ತರದ್ದು ಲಕ್ಷಾಂತರ ಸ್ಟಾರ್ಟ್ಅಪ್ಗಳಾದವು, ಅಥವಾ ಲಕ್ಷಕ್ಕಿಂತ ಹೆಚ್ಚು ಸ್ಟಾರ್ಟ್ಅಪ್ಗಳಾದವು. ಅಂದ್ರೆ ನಿರುದ್ಯೋಗ ಸಮಸ್ಯೆ ಇರೋದು ರಾಜಕಾರಣಿಗಳಿಗೆ, ಸೋತ ರಾಜಕಾರಣಿಗಳಿಗೆ ಅಂತ ಅನಿಸ್ತಾ ಇದೆ. ಸಾಮಾನ್ಯ ಜನರಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲ. ದುಡಿಬೇಕು ಅನ್ನೋರ್ಗಂತೂ ನಿರುದ್ಯೋಗ ಸಮಸ್ಯೆ ಇಲ್ಲ. ಈಗ ನಮ್ಮ ಮಡಿವಾಳನೇ ತಗೊಳ್ಳಿ, ಕಾಣಿಸಲ್ಲ, ಅವನಿಗೆ ಉದ್ಯೋಗ ಸಿಕ್ಕಿಲ್ಲ, ಆದ್ರೂ ಕೂಡ ಅವನು ನಿರುದ್ಯೋಗಿ ಅಲ್ಲ. ಅಂದ್ರೆ ಏನೋ ತನ್ನ ಕೈಲಿ ಆದಷ್ಟು ಸಂಪಾದನೆ ಮಾಡಿ ಅದನ್ನ ಮನೆಗೆ ಕೊಟ್ಟು ತಾನು ವಿದ್ಯಾಭ್ಯಾಸ ಮಾಡುವಂತಹ ಶಕ್ತಿ ಉಳ್ಳಂತವನಾಗಿದ್ದಾನೆ. ತಾನು ಸುಮ್ಮನೆ ಕೂರಲ್ಲ. ಒಬ್ಬ ಕಣ್ಣಿಲ್ಲದ ವ್ಯಕ್ತಿ ಸುಮ್ಮನೆ ಕೂರಲ್ಲ. ಹಾಗಾದ್ರೆ ನಿರುದ್ಯೋಗ ಸಮಸ್ಯೆ ಯಾರಿಗೆ ಅಂದ್ರೆ ದುಡಿಲಾರದಂತವ್ರಿಗೆ ನಿರುದ್ಯೋಗ ಸಮಸ್ಯೆ ಯಾವತ್ತಿಗೂ ಇರೋದೇನೆ. ಆದ್ರಿಂದ ದುಡಿಯುವವರಿಗೆ ನಿರುದ್ಯೋಗ ಸಮಸ್ಯೆ ಇಲ್ಲ. ಮತ್ತು ಸರ್ಕಾರದವರು ಎಲ್ಲರಿಗೂ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ವಿರೋಧ ಪಕ್ಷದ ಒಂದು ಪಕ್ಷದ ಅಧ್ಯಕ್ಷರು ಹೇಳ್ತಿರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾವು ಬಂದ 100 ದಿನದೊಳಗಡೆ 30 ಲಕ್ಷ ಉದ್ಯೋಗಗಳನ್ನು ಕೇಂದ್ರ ಸರ್ಕಾರದಲ್ಲಿ ತುಂಬ್ಕೊಂತೀವಿ. 30 ಲಕ್ಷ ಉದ್ಯೋಗಗಳು ಖಾಲಿನೇ ಇಲ್ಲ. ಅದು ಕೂಡ ಸುಳ್ಳೇನೆ. ಅಂದ್ರೆ ಆ ತುಂಬಿಕೊಂಡವರು ಸಾಮಾನ್ಯವಾಗಿ ಅಷ್ಟು ಉದ್ಯೋಗ ನೀವೇನಾದ್ರೂ ಒಂದೇ ಸಾರಿ ಕೊಟ್ರೆ ಅದ್ರಲ್ಲಿ ಅನೇಕ ಜನ ಲಂಚ ಕೊಟ್ಟು, ಆಲಸಿಗಳು ಮತ್ತು ಕೆಲಸ ಮಾಡ್ಲಾರ್ದಂತವ್ರು ಸೇರ್ಕೊಂಡು ಮತ್ತೆ ಸರ್ಕಾರಿ ಬೊಕ್ಕಸವನ್ನು ಖಾಲಿ ಮಾಡ್ತಾರೆ ಹೊರತು ಅದನ್ನ ಮತ್ತೆ ಉದ್ಧಾರ ಮಾಡಲ್ಲ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಚುನಾವಣೆಗಳನ್ನ ಯಾಕೆ ನೀವು ಚುನಾವಣೆ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ, ಅನೇಕ ಜನ ಅನೇಕ ಸುಳ್ಳುಗಳನ್ನು ಹೇಳ್ತಾರೆ. ಆಡಳಿತ ಪಕ್ಷದವರು ಹೇಳ್ಬೋದು, ವಿರೋಧ ಪಕ್ಷದವರು ಹೇಳ್ಬೋದು. ರಾಜಕಾರಣ ಅಂದ್ರೆ ಸುಳ್ಳಿಲ್ದೆ ಆಗಲ್ಲ. ಅದನ್ನ ಗಮನಿಸಿ ನಿಮ್ಮ ಮಕ್ಕಳ ಬದುಕನ್ನ, ಭವಿಷ್ಯವನ್ನ
ನಿಮ್ಮ ಮೊಮ್ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೋಸ್ಕರ ಚುನಾವಣೆಗಳಿಗೆ ನೀವು ಓಟ್ ಹಾಕ್ಬೇಕು. ನಿಮ್ ಭವಿಷ್ಯ ಮುಗೀತು ಬಿಡಿ. 60 ವರ್ಷ 70 ವರ್ಷ ಆದವರು ನೀವೆಲ್ಲ ರೂಪಿಸ್ಕೊಂಡ್ಬಿಟ್ಟಿದ್ದೀರಿ. ಇವಾಗ ಒಂದ್ ವೇಳೆ ಉಚಿತಗಳು, ಸುಮ್ನೆ ಹಣ, ಸುಮ್ನೆ ಬಟ್ಟೆಗಳು, ಸುಮ್ನೆ ಗ್ರೈಂಡರು, ಸುಮ್ನೆ ಕುಕ್ಕರು, ಏನದು ಮಿಕ್ಸಿ ಎಲ್ಲ ಸಿಗ್ತಾ ಹೋದ್ರೆ ನಾಳೆ ದಿವಸ ಬೆಳೆಯೋರು ಯಾರಂಗಾದ್ರೆ? ಕುಕ್ಕರ್ ಇದೆ, ಅನ್ನ ಮಾಡ್ಕೊಳಕ್ ಅಕ್ಕಿನೇ ಇಲ್ಲದೆ ಹೋದ್ರೆ ಏನ್ ಮಾಡ್ತೀರಾ? ನಿಮ್ಮ ಮಕ್ಳ ಕಾಲ ಅಂತ ಕಾಲ ಬರುತ್ತೆ. ಗ್ಯಾಸ್ ಇದೆ, ಕುಕ್ಕರ್ ಇದೆ, ಎಲ್ಲ ಇದೆ. ನಿಮ್ಗೆ ಅನ್ನ ಮಾಡ್ಕೊಳ್ಳೋ ಶಕ್ತಿನೇ ಇಲ್ಲದೆ ಹೋದ್ರೆ, ದುಡಿಯೋ ಶಕ್ತಿ ಇಲ್ಲದೆ ಹೋದ್ರೆ, ಭತ್ತ ಬೆಳೆಯೋ ಶಕ್ತಿ ಇಲ್ಲದೆ ಹೋದ್ರೆ ಏನ್ ಮಾಡ್ತೀರಾ? ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ದೇಶದ ಆಗು ಹೋಗುಗಳನ್ನ ಪ್ರತಿಯೊಬ್ರು ಗಮನಿಸ್ಬೇಕು. ಇವತ್ತೇನು ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ರೇಡಿಯೋ ಇರ್ತದೆ, ಟಿವಿ ಇರ್ತದೆ. ನೀವು ಅದನ್ನ ಗಮನಿಸ್ಬೇಕು. ಇಲ್ಲ ಅಂತಂದ್ರೆ ನಿಮಗೆ ನಂಬಿಕೆ ಉಳ್ಳಂತ ಆತ್ಮೀಯರು ಅವರಿಂದ ತಿಳ್ಕೋಬೇಕು. ಹಾಗೆ ಮಾಡಿ ದೇಶದ ಪ್ರಗತಿಯಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬೇಕು. ಪ್ರತಿಯೊಬ್ರು ದೇಶದ ಪ್ರಗತಿಯಲ್ಲಿ ಪಾಲ್ಗೊಂಡಾಗ್ಲೇ ದೇಶ ಪ್ರಗತಿ ಆಗುತ್ತೆ. ಇಲ್ಲದೆ ಹೋದ್ರೆ ಆಗಲ್ಲ. ಜಪಾನ್ ದೇಶ ನಮಗಿಂತ ಒಂದು 10 ಪಟ್ಟು ಸಣ್ಣದು ಅಥವಾ ಇನ್ನೂ ಜಾಸ್ತಿ ಸಣ್ಣದು, ಆದ್ರೆ ನಮಗಿಂತ ವಿಕಸಿತ ಆಗಿದ್ದಾವೆ, ನಮಗಿಂತ ಅಭಿವೃದ್ಧಿ ಹೊಂದಿದ್ದಾರೆ. ಪರಮಾಣು ಬಾಂಬ್ ಬಿದ್ದಿದ್ರು ಕೂಡ 2ನೇ ಮಹಾಯುದ್ಧದಲ್ಲಿ ಸಂಪೂರ್ಣವಾಗಿ ಸೋತಿದ್ರು. ಅಂಥವ್ರು ನಮಗಿಂತ 2 ವರ್ಷ ಮೊದಲೇ ಅಷ್ಟೇ ಅವರಿಗೆ ಪರಮಾಣು ಬಾಂಬ್ ಬಿದ್ದಿದ್ದು, ಯುದ್ಧದಲ್ಲಿ ಸೋತಿದ್ದು. ಆದ್ರೆ ಇವತ್ತು ನಮಗಿಂತಲೂ ಜನಸಂಖ್ಯೆನಲ್ಲಿ 10 ಪಟ್ಟು ಕಡಿಮೆ, ವಿಸ್ತೀರ್ಣದಲ್ಲಿ ಕಡಿಮೆ, ಪ್ರಾಕೃತಿಕ ಸಂಪತ್ತು ನಮ್ಮಷ್ಟಿಲ್ಲ. ಆದ್ರೂ ಯಾಕೆ ಅವ್ರ ವಿಕಾಸ ಆಗ್ತಾರೆ ಅಂದ್ರೆ ಪ್ರತಿಯೊಬ್ರು ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ತಾರೆ. ಆದ್ರೆ ದೇಶದ್ರೋಹಿಗಳು ಯಾರು ಆಗೋದಿಲ್ಲ. ನಮ್ಮಲ್ಲಿ ಚುನಾವಣೆಯಲ್ಲಿ ಸೋತವರು ಬೇರೆ ದೇಶದಲ್ಲಿ ಹೋಗಿ ನಮ್ಮ ದೇಶನ ಬೈತಾರೆ, ನಮ್ಮ ದೇಶದ ರಾಜಕಾರಣಿಗಳನ್ನ ಬೈತಾರೆ. ಇಂಥವ್ರಿಗೆ ದೇಶಾಭಿಮಾನ ಎಲ್ಲಿ ಬರ್ತದೆ? ದೇಶಭಕ್ತಿ ಎಲ್ಲಿ ಬರುತ್ತೆ? ಮತ್ತು ದುಶ್ಚಟಗಳಿಗೆ ದಾಸರಾಗಿರೋರು ತುಂಬಾ ಜನ ನಮ್ಮಲ್ಲಿ. ದುಶ್ಚಟಗಳು, ಮೋಸ, ವಂಚನೆ, ಮಾಡಬಾರ್ದ ಕೆಲಸಗಳನ್ನ ಮಾಡಿ ಆವಾಗ ದೇಶ ಪ್ರಗತಿ ಆಗಲ್ಲ. ಆದ್ರೂ ನಮ್ಮ ದೇಶ ಪ್ರಗತಿ ಆಗ್ತಾ ಇದೆ ಅಂದ್ರೆ ಅದು ಪರಮಾತ್ಮನ ಅನುಗ್ರಹ. ಮತ್ತು ಕೆಲವರು ಕಷ್ಟಪಟ್ಟು ದುಡಿತಾರೆ. ಕೆಲವರು ಕಷ್ಟಪಟ್ಟು ದುಡಿಯೋದ್ರಲ್ಲಿ ನಮ್ಮ ದೇಶದ ಪ್ರಗತಿ ಇದೆ. ಅದಕ್ಕೆ ನಾವೆಲ್ಲರೂ ಕೈ ಕೂಡಿಸಿದ್ರೆ ಕಣ್ಣಿಲ್ದವರು, ಇಲ್ದಿದ್ದವರು, ಅಂಗವಿಕಲರು, ಬಡವರು, ಭಿಕ್ಷುಕರು ಕೂಡ ದೇಶದ ಹಿತ ಚಿಂತನೆ ಮಾಡಿದ್ರೆ ದೇಶ ಪ್ರಗತಿ ಆಗುತ್ತೆ. ಆವಾಗ ಅವನು ಭಿಕ್ಷೆ ಬೇಡಲ್ಲ, ಸ್ವಂತ ಉದ್ಯೋಗ ಮಾಡ್ತಾನೆ, ಒಂದು ದುಡಿತದ ಕಾಯಕವನ್ನು ಹುಡುಕ್ತಾನೆ. ಅದನ್ನ ನಾವೆಲ್ಲರೂ ಮಾಡಬೇಕು. ಇನ್ನೊಂದು ದೃಷ್ಟಿಯಿಂದ ಈ ಜೂನ್ 1ನೇ ತಾರೀಕು ಬಹಳ ವಿಶೇಷ. ಯಾಕೆ ಅಂದ್ರೆ ಬಹಳ ಜನರು ಹುಟ್ಟುಹಬ್ಬ ಇವತ್ತು. ಗೊತ್ತಾಯ್ತಲ್ಲ, ನೀಲಮ್ಮಂದು ಇವತ್ತು ಹುಟ್ಟುಹಬ್ಬ. ನೀಲಮ್ಮನವ್ರದ್ದು ಸರಿಯಾಗಿ ಹುಟ್ಟಿದ ದಿನನೇ ಜೂನ್ 1ನೇ ತಾರೀಕು ಸರಿ. ಆದ್ರೆ ತುಂಬಾ ಜನರದ್ದು ಏನ್ ಮಾಡಿದಾರಂದ್ರೆ, ಟೀಚರ್ಸ್ ಸೇರ್ಕೊಳಕ್ ಹೋಗಿರ್ತಾರಲ್ಲ ಮಕ್ಕಳು, ಹುಟ್ಟಿದ ದಿನಾಂಕ ಗೊತ್ತಿಲ್ಲದೆ ಹೋದ್ರೆ ಜೂನ್ 1ನೇ ತಾರೀಕು ಹಾಕ್ಬಿಡ್ತಾರೆ. ಅಂದಾಜ್ ಮೇಲೆ ಜೂನ್ 1ನೇ ತಾರೀಕು ಹಾಕಿದ್ದಾರೆ. ಆ ತರದ ದೃಷ್ಟಿಯಿಂದ ಲಕ್ಷಾಂತರ ಜನರು ಹುಟ್ಟುಹಬ್ಬ ಇವತ್ತು. ಅವರೆಲ್ರಿಗೂ ನಾವು ಶುಭಾಶಯ ಹೇಳೋಣ. ವಿಶೇಷವಾಗಿ ನಮ್ಮ ಈ ಮಠದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಕಾಯಕ ಮಾಡ್ಕೊಂತ, ಜೊತೆಗೆ ನನಗೆ ಬರವಣಿಗೆ ಮಾಡ್ತಕ್ಕಂಥದ್ದು, ಕಂಪ್ಯೂಟರ್ನಲ್ಲಿ ಬರವಣಿಗೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂತಹ ಜೊತೆಗೆ ಮಠದ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂತಹ ನೀಲಮ್ಮನದ್ದು ಹುಟ್ಟಿದ ದಿನನೂ ಇವತ್ತೇ. ಅದೇನು ಅಂದಾಜ್ ಮೇಲೆ ಹಾಕಿರೋದಲ್ಲ, ಗೊತ್ತಾಯ್ತಲ್ಲ, ಅದು ನಿಜಾನೇ, ಗೊತ್ತಾಯ್ತಲ್ಲ. ಆ ದೃಷ್ಟಿಯಿಂದ ಅವರಿಗೂ ನಾವು ಪೇಡೆ ಇಲ್ಲದ ಶುಭಾಶಯಗಳನ್ನು ಹೇಳೋಣ. ಯಾಕೆ ಪೇಡೆ ತಂದಂಗೆ ಕಾಣಿಸಲ್ಲ. ಇವತ್ತು ನೆನ್ನೆನೆ ಪೇಡೆ ಕೊಟ್ಬಿಟ್ಟಿದ್ದಾರೆ. ಪೇಡೆ ಕೊಟ್ಟಿದ್ದರಿಂದ ಕೆಲವು ಶುಗರ್ ಜಾಸ್ತಿನೇ ಆಗಿದೆ, ಗೊತ್ತಾಯ್ತಲ್ಲ. ಲಕ್ಷ್ಮಿ ಮತ್ತು ಚಿದಾನಂದರ ವೆಡ್ಡಿಂಗ್ ಆನಿವರ್ಸರಿದು ಪೇಡೆ ತಿಂದಿದ್ರಿಂದ ಶುಗರ್ ಜಾಸ್ತಿನೇ ಆಗಿದೆ ಒಬ್ಬೊಬ್ರದು. ತಿಂದಿಲ್ವಾ? ಸರಿ ಸರಿ, ನಾನು ತಿಂದಿರ್ಬೇಕು ಅನ್ಕೊಂಡಿದ್ದೆ. ಅದಕ್ಕೆ ಆ ಪೇಡೆ ಇಲ್ಲದೆ ಹೃದಯಪೂರ್ವಕವಾದ ಶುಭಾಶಯಗಳನ್ನ ನೀಲಮ್ಮನವ್ರಿಗೆಲ್ರಿಗೂ ಕೋರೋಣ. ಎಲ್ರಿಗೂ
ಶುಭವಾಗಲಿ. ಹುಟ್ಟಿದಬ್ಬ ಇದ್ದಂತ ಎಲ್ರಿಗೂ, ಮತ್ತು ಮತದಾನ ಮಾಡ್ತಕ್ಕಂಥ ಎಲ್ಲರಿಗೂ, ಮತ್ತು ತುಂಬಾ ಬೆವರು ಸುರಿಸಿದ ರಾಜಕಾರಣಿಗಳು ಇಷ್ಟು ಸೆಕೆಯಲ್ಲಿ ಏನ್ ರ್ಯಾಲಿಗಳು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಪ್ರಧಾನ ಮಂತ್ರಿಗಳು ಸುಸ್ತಾಗಿ ಧ್ಯಾನಕ್ಕೆ ಹೋಗ್ಬಿಟ್ಟಿದ್ದಾರೆ. ವಿವೇಕಾನಂದ ಮೆಮೋರಿಯಲ್ಸ್ಗೆ ಕನ್ಯಾಕುಮಾರಿಗೆ ಹೋಗಿ ಸುಮಾರು 2 ದಿವಸ ಅಲ್ಲೇ 45 ಗಂಟೆಗಳು ಅಲ್ಲೇ ಇರ್ತಾರೆ. ಅವರೆಲ್ರಿಗೂ ನಾವಿವತ್ತು ಶುಭಾಶಯವನ್ನು ಕೋರೋಣ. ಕಷ್ಟಪಟ್ಟಂತಹ ಎಲ್ಲರಿಗೂ, ಒಳ್ಳೆ ಸನ್ಮಾರ್ಗದಲ್ಲಿದ್ದಂತಹ ಎಲ್ಲರಿಗೂ, ದೇಶದ ಹಿತವನ್ನು ಬಯಸ್ತಕ್ಕಂಥ ಎಲ್ಲರಿಗೂ ವಿಶ್ವಗುರು ಬಸವಣ್ಣನವರು ದಯಾಮಯನಾದಂತಹ ಪರಮಾತ್ಮ ಸನ್ಮಂಗಳವನ್ನು ಉಂಟು ಮಾಡಲಿ. ಆಯುರ ಆರೋಗ್ಯ ಸಕಲ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಸರ್ವರಿಗೂ ಶರಣ ಶರಣ.